ಹಾಯ್ ಫ್ರೆಂಡ್ಸ್, ಇವತ್ತು ಕಡಲೆ ಬೀಜ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ನೆನ್ನೆನೇ ಹೇಳಿದ್ದೆ ನಾನು ಕಡಲೆ ಬೀಜ ಚಟ್ನಿ ಪುಡಿ ಕೂಡ ಮಾಡ್ತೀನಿ ರೊಟ್ಟಿಗೆ ಅಂತ. ಅದರದ್ದೇ ಕಂಟಿನ್ಯೂಷನ್ ಇದು. ಕಡಲೆ ಬೀಜ ಕೆಂಪಗಾಗೋ ತನಕ ಹುರ್ಕೊಂಡು ಅದನ್ನು ಮರಕ್ಕೆ ಹಾಕಿ ಸಿಪ್ಪೆ ಎಲ್ಲ ತೆಗೆದು ಕೇರ್ಕೋಬೇಕು. ನೆಕ್ಸ್ಟ್ ಕರಿಬೇವಿನ ಸೊಪ್ಪು ಕೂಡ ಹುರ್ಕೋತಾ ಇದ್ದೀನಿ. 2 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, 2 ಗುಂಟೂರು ಮೆಣಸಿನ್ಕಾಯಿ, 10 ಖಾರದ ಮೆಣಸಿನ್ಕಾಯಿ, ಒಂದು 8 ಬ್ಯಾಡಗೆ ಮೆಣಸಿನ್ಕಾಯಿ, ಇದಿಷ್ಟು ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಕೂಡ ಹುರ್ಕೊಂಡಿದ್ದು ಹಾಕ್ಕೋತಾ ಇದ್ದೀನಿ. ಇವಾಗ ನೆಕ್ಸ್ಟು ಉಪ್ಪು ಎಷ್ಟು ಬೇಕೋ ನೋಡ್ಕೊಂಡು ಬಿದೋಯ್ತು. ನೆಕ್ಸ್ಟ್ ಹುಣಸೆಹಣ್ಣು ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಬೆಲ್ಲ ಕೂಡ ಹಾಕ್ಕೋತಾ ಇದ್ದೀನಿ. ಇವಾಗ ಇದಿಷ್ಟನ್ನು ರುಬ್ಕೋತಾ ಇದ್ದೀನಿ. ಕಡಲೆ ಬೀಜ ನಾನು 1.5 ಗ್ಲಾಸ್ ಅಷ್ಟು ತೊಗೊಂಡಿದ್ದೆ. ಫಸ್ಟು ಇದು ಇಂಗ್ರೀಡಿಯೆಂಟ್ಸ್ ಎಲ್ಲ ರುಬ್ಕೊಂಡು ನೆಕ್ಸ್ಟು ನಾನು ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ. ಇಲ್ಲಾಂದರೆ ಕಡಲೆ ಬೀಜ ಎಲ್ಲ ಮೆತ್ಕೊಂಡು ಗಂಟು ಆ ಥರ ಆಗೋಗ್ಬಿಡುತ್ತೆ, ಸರಿಯಾಗಿ ರುಬ್ಬಲ್ಲ. ನಾವು ಲಾಸ್ಟ್ಗೆ ಹಾಕಿದ್ರೂ ಕೂಡ ಹಾಗೆ ಆಗುತ್ತೆ ಸ್ವಲ್ಪ. ಅದನ್ನು ಸಪ್ರೇಟ್ ಮಾಡ್ಕೊಂಡು ನಾವು ರುಬ್ಕೋಬೇಕು ಕಡಲೆ ಬೀಜ ಚಟ್ನಿ ಪುಡಿ. ಇದಾಗಿತ್ತು ಇವತ್ತಿನ ವಿಡಿಯೋ.